ವಿಜಯ್ ಕುಮಾರ್ ಅವರು ನೀವು ಆ ಪ್ರಶ್ನೆ ರೈಸ್ ಮಾಡಿದರೆ ನಾನು ಕೇಳಿಬಿಡ್ತೀನಿ. ಈಗೇನಾಗುತ್ತೆ, ಎಲ್ಲರೂ ಮನೇಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಗ್ಯಾರಂಟಿ ಕೊಟ್ಟಾಗ ಅಭಿವೃದ್ಧಿಗೆ ಇವ್ರ ಹತ್ರ ಹಣ ಇಲ್ಲ ಅಂದ್ರಿ. ಅಲ್ಲಿ ಮನೇಲಿರೋ ಇದ್ದಬದ್ದ ಹೆಂಗಸರಿಗೆಲ್ಲ ನೀವು ಕೊಟ್ಟು ಅಭಿವೃದ್ಧಿಗೆ ನಿಮ್ಗೆ ಹಣ ಇರೋದಾದರೆ ಇಲ್ಲಿ 4 ಲಕ್ಷ ಕೋಟಿ ಬಜೆಟ್ ಇದೆ, 55,000 ಕೋಟಿ ಅಂತ ಗ್ಯಾರಂಟಿಗೆ ಎತ್ತಿಟ್ಬಿಟ್ಟು ಇನ್ನು 3.5 ಲಕ್ಷ ಕೋಟಿ ಅಂತ ಹಣ ಇದೆಯಲ್ಲಪ್ಪ, 4 ಲಕ್ಷ ಕೋಟಿನೂ ಗ್ಯಾರಂಟಿಗೆ ಎತ್ತಿಟ್ಟಿಲ್ಲ. ನೀವು ಹೆಂಗೆ ಅಭಿವೃದ್ಧಿ ನೀವು ಮಾತ್ರ ಅಭಿವೃದ್ಧಿ ಮಾಡ್ತೀರಿ ಅಂತ ಕನ್ಸಿಡರ್ ಮಾಡಬೇಕು. BJP-ಯೇತರ ರಾಜ್ಯಗಳಾದರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಾರ್ದ ನಾವು? ಆಯಿತು, ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ಒಂದು ರಿಮಾರ್ಕೆಬಲ್ ಅಭಿವೃದ್ಧಿ ಏನಾದರೂ 2 ವರ್ಷದಲ್ಲಿ ಆಗಿದೆ? ವ್ಯಾಲಿಡ್ ಕ್ವಶನ್. ನನಗೆ ದಿನೇಶ್ ಕೇಳ್ತೀನಿ. ದಿನೇಶ್ ಅವರೇ, ಇಲ್ಲಿ ಅಭಿವೃದ್ಧಿನ ಗ್ಯಾರಂಟಿ ಯೋಜನೆ ಅಂತ ಪ್ರಶ್ನೆ ಬಂತು. ಕಾಂಗ್ರೆಸ್ನವ್ರು ಯಾವಾಗ ಕೇಳಿದ್ರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮನ್ನು ಕಾಪಿ ಮಾಡಿದ್ದಾರೆ BJP-ಯವರು, ನಮ್ಮನ್ನು ಕಾಪಿ ಮಾಡ್ಕೊಂಡು ಇವರು ಯೋಜನೆಗಳು ಮಾಡ್ತಾ ಇದ್ದಾರೆ, ಇವ್ರಿಗೆ ಬೇರೆ ಗತಿನೇ ಇರಲಿಲ್ಲ, ನಮ್ಮದೇ ಮಾಡೆಲ್ ಅಂತ ಅವರು ಕ್ಲೈಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಡ್ಕೊಳ್ಳಿ. ಸಪೋಸ್ ಬೇರೆ ಪಾರ್ಟಿಗಳು, ನಾನು ನಿಮ್ಮ ಪಾರ್ಟಿನೂ ಸೇರ್ಸಕ್ಕೆ ಹೇಳ್ತೀನಿ, ನಿಮ್ಮ ಪಾರ್ಟಿನೂ ಬೇರೆ ಪಾರ್ಟಿನೂ, ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂದರೆ ಕಾಂಗ್ರೆಸ್ನ ಕಾಪಿ ಕ್ಯಾಟ್ಗಳಲ್ಲ ನಾವು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಾನು ಕಾಪಿ ಮಾಡಲ್ಲ. ಬೇಸ್ಡ್ ಆನ್ ಡೆವಲಪ್ಮೆಂಟ್ ವರ್ಕ್ಸ್ ಐ ವಿಲ್ ಆಸ್ಕ್ ದ ವೋಟರ್ ಟು ವೋಟ್ ಫಾರ್ ಮೈ ಪಾರ್ಟಿ ಟು ಮೈ ಪಾರ್ಟಿ ಅಂತ ಹೇಳಿ ನಾನು ಕೇಳ್ತೀನಿ ಅಂತ ಎದೆ ಮುಟ್ಕೊಂಡು ಜೋರ ಗಂಟಾಘೋಷವಾಗಿ ಎಲ್ಲಾದರೂ ಕೇಳಬೇಕಾಗಿತ್ತು. ಏನು ಯಾವುದಾದ್ರು ಸ್ಟೇಟಲ್ಲಾಗಲಿ, ಬೀಟ್ ಬಿಹಾರ್ ರೀ, ನಾನು ಯಾವ ಗ್ಯಾರಂಟಿ ಕೊಡಲ್ಲ ರೀ, ನಾನು ಬಿಹಾರವನ್ನು ನಿತೀಶ್ ಜೊತೆ ಸೇರ್ಕೊಂಡು ಅಭಿವೃದ್ಧಿ ಮಾಡಿದ್ದೀನಿ, ಬೇಸ್ಡ್ ಆನ್ ಡೆವಲಪ್ಮೆಂಟ್ ವರ್ಕೆ ನಾನು ಓಟ್ ಕೇಳ್ತೀನಿ ಅಂತ ಒಬ್ಬರಾದರೂ ಮಾತಾಡಬೇಕಾಗಿತ್ತಲ್ಲ. ಈ ಕಡೆ ಗ್ಯಾರಂಟಿನೂ ಮಾತಾಡ್ತಾರೆ, ಬೇರೆ ರಾಜ್ಯಗಳ ಅಭಿವೃದ್ಧಿ ಆಗಿಲ್ಲ ಅಂತಲೂ ಹೇಳ್ತಾರೆ. ಇವ್ರು ಮಾಡಿದ್ರೆ ಅಭಿವೃದ್ಧಿ, ಬೇರೆಯವ್ರು ಮಾಡಿದ್ರೆ ಅಭಿವೃದ್ಧಿ ಅಲ್ವಾ? ಹೇಗಿದು? ಇದು ಕ್ಲಾರಿಫಿಕೇಶನ್ ಬೇಕು. ನೀವೇನು ಹೇಳಿದ್ರು ನಾನು ತಗೋತೀನಿ, ಸ್ವೀಕರಿಸ್ತೀನಿ. ನಾನು ಮೊನ್ನೆ ನರೇಂದ್ರ ಮೋದಿ ಅವರು ರೇವಡಿ ಕಲ್ಚರ್ ಅಂತಾನೆ ಇದನ್ನ ಎಲ್ಲ ಕಡೆ ಭಾಷಣ ಮಾಡಿದ್ರು. ತುಕ್ಸಟ್ಟೆ ಸ್ವೀಟ್ ಕಲ್ಚರ್ ಅಂತ. ದೆಹಲಿಯಲ್ಲಿ ಶಿಕ್ಷಣ, ಆರೋಗ್ಯ, ಎಲೆಕ್ಟ್ರಿಸಿಟಿ, ವಾಟರು, ಟ್ರಾನ್ಸ್ಪೋರ್ಟೇಷನ್ ಇಷ್ಟು ಕೊಟ್ಟಿದ್ದಕ್ಕೆ ರೇವಡಿ ಕಲ್ಚರ್ ಅಂದರು. ನಾವು ಯಾರಿಗೂ ಹಣನೂ ಕೊಟ್ಟಿರಲಿಲ್ಲ ಆ ಟೈಮಲ್ಲಿ. ಕೊಟ್ಟಿದ್ದೇನೆಂದ್ರೆ ಶಿಕ್ಷಣ, ಆರೋಗ್ಯ, ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ, ವಾಟರ್. ಇದು ಎಸೆನ್ಷಿಯಲ್ ಥಿಂಗ್. ಇದನ್ನು ಕೊಟ್ಟಿದ್ದಕ್ಕೇನೆ ರೇವಡಿ ಕಲ್ಚರ್ ಅಂತ ಯಾರೋ ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಹೇಳ್ಕೊಬಂದರು. ಇವತ್ತು ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಗ್ಬೋದು, ಇವತ್ತು ಕಾಪಿ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಕಾಪಿ ಮಾಡೋದು ಅಂದರೆ ನಾವು ಶಿಕ್ಷಣ ಕೊಟ್ಟು ಅದನ್ನು ಕೊಡೋಕೆ ಆಗ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಇವತ್ತು ಆರೋಗ್ಯ ಕೊಟ್ಟು ಅದನ್ನು ಕೊಡೋಕೆ ಆಗ್ತಾ ಇಲ್ಲ. ಕೊಟ್ಟಿದ್ದನ್ನು ನಿಲ್ಲಿಸಿದ್ದಾರೆ ಇವತ್ತು ಡೆಲ್ಲಿನಲ್ಲಿ. ಇವತ್ತು ಆ ಒಂದು ಇವತ್ತು ಹೆಣ್ಮಕ್ಳಿಗೆ ಬಸ್ ಕೊಡ್ತಾ ಇಲ್ಲ, ಇದ್ದಿದ್ದ ಮನೆಗಳು ಹೊಡೆದಾಕಿದ್ದಾರೆ. ಪೈಪಲ್ಲಿ ವಾಟರ್ ಕೊಡ್ತಿದ್ದು ಅದನ್ನು ನಿಲ್ಲಿಸ್ಬಿಟ್ಟು ಇವತ್ತು ಟ್ಯಾಂಕರ್ ಮಾಫಿಯಾ ತಂದಿದ್ದಾರೆ ಮತ್ತೆ ಡೆಲ್ಲಿನಲ್ಲಿ. ಅಂದರೆ ಇವತ್ತು ಜನಗಳ ಸ್ಥಿತಿ ಇವತ್ತು ಮತ್ತೆ ಮೊಹಲ್ಲಾ ಕ್ಲಿನಿಕ್ಗಳಿಗೆ ಅಪಾಯಿಂಟ್ಮೆಂಟ್ಗಳು ಕೊಟ್ಟಿಲ್ಲ, ಎಲ್ಲಾನು ಕಿತ್ತಾಕವ್ರೆ. ಅಂದರೆ ಇವತ್ತು ವ್ಯವಸ್ಥೆ ಯಾವ ಹೀನಾಯ ಪರಿಸ್ಥಿತಿಗೆ ಹೋಗಿದೆ ಅಂದರೆ ಅದನ್ನು ಕಾಪಿ ಕೂಡ ಮಾಡೋಕ್ಕಾಗಲ್ಲ. ಆಮ್ ಆದ್ಮಿ ಪಾರ್ಟಿನ ಇವತ್ತು ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು. ಇನ್ನು ಈ ತಲಾವಾರು ಆದಾಯಕ್ಕೆ ಬಂದರೆ ಇವತ್ತು ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ, ಇಂಡಿಯಾ ಇಸ್ ಎ ಕ್ಲಾಸಿಫೈಡ್ ಆಸ್ ಎ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂತ ಕರೆಯುತ್ತೆ. ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂದರೆ ನಮ್ಮ ತಲಾವಾರು ಆದಾಯ ಏನು ಅಮೆರಿಕಾ ಲೆವೆಲ್ಗೆ ಹೋಗಿಲ್ಲ, ಅಥವಾ ಜಪಾನ್ ಲೆವೆಲ್ಗೆ ಹೋಗಿಲ್ಲ, ಚೈನಾ ಲೆವೆಲ್ಗೂ ನಾವು ರೀಚ್ ಆಗೋಕ್ಕಾಗಲ್ಲ. ಪಕ್ಕದ ಇನ್ನೂ 50 ವರ್ಷ ಹೋದ್ರೂ ಚೈನಾಕ್ಕೆ ಈ ಥರ ಆಡಳಿತ ಮಾಡಿದ್ರೆ ಚೈನಾನು ರೀಚ್ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ ಹೇಳ್ಕೊತೀವಿ 56 ಇಂಚು ಅದು ಇದು ಇವೆಲ್ಲ ಕತೆ ಹೇಳ್ತೀವಿ ಹೊರತು ನಾವು ಪಕ್ಕ ಚೈನಾ ಇದೆಯಲ್ಲ ಅವ್ರನ್ನ ಕೌಂಟರ್ ಕೊಡಿ ಸರ್. ನೀವು ಮಾತಾಡಿದಾಗ ಸುಮ್ಮನೆ ಇದೆ, ಕೌಂಟರ್ ಕೊಡಿ. ಆಮೇಲೆ ಪಾಯಿಂಟ್ ಬರ್ಕೊಂಡು ಕೌಂಟರ್ ಕೊಡಿ. ಆಮೇಲೆ ನಾನು ಬೇಡ ಅನ್ನಲ್ಲ. ಗಡ್ಕರಿ ಹೇಳಿದ್ದಾರೆ ಇವತ್ತು ಹಣ ಏನಾಗ್ತಾ ಇದೆ, ಶ್ರೀಮಂತರು ಆಯ್ತವ್ರೆ, ಬಡವರು ಆಯ್ತಾರೆ. ಇವರ ಪಕ್ಷದ ನಿತಿನ್ ಗಡ್ಕರಿ ಅವರು ಹೇಳಿರೋ ವರ್ಡ್ 1 ವಾರದ ಹಿಂದೆ. ನಾನೇನದನ್ನ ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇವತ್ತು ಏನು ತಲಾವಾರು ಆದಾಯ ಕೇವಲ ಏನು ಇವ್ರು ಕೊಡೋ ಈ ಕರ್ನಾಟಕದಲ್ಲಿ ಏನು 50,000 ಕೋಟಿ ಇವ್ರು ಇಟ್ಟಿರೋದು, ಏನು ಬಡ್ಜೆಟ್ ಏನು ಇವ್ರದ್ದೆಲ್ಲ ಈ 4 ಲಕ್ಷ ಕೋಟಿ ಇಟ್ಟಿಲ್ಲ. ಅದಕ್ಕೆ ಇವ್ರ 4 ಲಕ್ಷ ಕೋಟಿ ಇಟ್ಟಿಲ್ಲ. ಇಡಬೇಕಾಗಿತ್ತಾ? ನಾನು ಹೇಳ್ತಾ ಇರೋದು ಟೋಟಲ್ GSDP ಬಂದು 30 ಲಕ್ಷ ಕೋಟಿ ಇದೆ ಕರ್ನಾಟಕದ್ದು. ಅದಕ್ಕೆ ಪ್ರೈಮರಿ ಸೆಕ್ಟ್ರು, ಸೆಕೆಂಡರಿ ಟರ್ಷರಿ ಸೆಕ್ಟ್ರು ಇವು ಕೆಲಸ ಮಾಡ್ತಾ ಇರೋದು. ಪ್ರೈಮರಿ ಸೆಕ್ಟರ್ ಬಂದು ಅಗ್ರಿಕಲ್ಚರ್, ಅವರೇ 17% ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿದ್ದು 35% ಸೆಕೆಂಡ್ರಿ ಅಂದರೆ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ನು, ರೆಡಿಮೇಡ್ ಇದು. ಇನ್ನು ಉಳಿದಿದ್ದು 55% ನಮ್ಮದು ಬರ್ತಾ ಇರೋದು ಟರ್ಷರಿ ಸೆಕ್ಟ್ರು, ಅದು ಸರ್ವಿಸ್ ಸೆಕ್ಟ್ರು. ಏನು ಟ್ರಾನ್ಸ್ಪೋರ್ಟೇಷನು, GST ಅದು ಇದು, ಹಡಗು, ಇವತ್ತೇನು ತಲಾವಾರು ಆದಾಯ ಇನ್ಕ್ರೀಸ್ ಆಗಿದೆ. ಇಟ್ ಇಸ್ ನಾಟ್ ಡನ್ ಬೈ ಥ್ರೂ ದಿಸ್ ಈ ಫ್ರೀ ಸ್ಕೀಮ್ಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕೃಷ್ಣರಾಜ್ ಅವರೇ, ಈಗ ತಲಾ ಆದಾಯದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಕೊಡುಗೆ ಇದೆಯಾ ಇಲ್ವಾ?
ಖಂಡಿತ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳೋದು ಏನಂತಂದ್ರೆ ಎಕಾನಮಿನ ನಾವು ಮ್ಯಾನೇಜ್ ಮಾಡಬೇಕಾದಾಗ ಎಕಾನಮಿನಲ್ಲಿ ಎರಡು ಕೈಗಳು ಅಥವಾ ಎರಡು ಫೋರ್ಸಸ್ಸು ಕಾರಣವಾಗ್ತದೆ. ಒಂದು ಡಿಮ್ಯಾಂಡ್, ಇನ್ನೊಂದು ಸಪ್ಲೈ. ಓಕೆ. ಆ ಒಂದು ಎಕಾನಮಿನ ಮ್ಯಾನೇಜ್ ಮಾಡೋದು ಒಂದು ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತಂದ್ರೆ ಈ ಜನರಲ್ಲಿ ಅಗ್ರಿಗೇಟ್ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡೋದು, ಅಂದ್ರೆ ಅವ್ರು ಕೊಂಡುಕೊಳ್ಳೋ ಶಕ್ತಿನ ಜಾಸ್ತಿ ಮಾಡೋದು. ಕರೆಕ್ಟ್. ಸಪ್ಲೈ ಸೈಡ್ ಅಂತಂದ್ರೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡೋದು. ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡುವಂಥದ್ದು, ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂಥದ್ದು, ಅದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಮಾಡುವಂಥದ್ದು. ಸೊ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ. ಓಕೆ. ಅಂದ್ರೆ ಡೆಮಾಗ್ರಫಿಕ್ ಡಿವಿಡೆಂಡ್ ಇದ್ರೂನು ಅಲ್ಲಿ ಏನಾಗ್ತಾ ಇದೆ, ಜಾಬ್ ಇಲ್ಲದೆ ಇರೋದ್ರಿಂದ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ. ನೀವು ನೋಡಿರ್ಬೋದು ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಎಷ್ಟಿದೆ, ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಜಾಸ್ತಿ ಇದೆ, ಮತ್ತೆ ರೂರಲ್ ಏರಿಯಾದಲ್ಲಿ ಇರುವಂತಹ ಯುವಕರ ಸಂಖ್ಯೆ ಎಷ್ಟಿದೆ. 60% ಇವತ್ತು ಕೂಡ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ರೂರಲ್ ನಲ್ಲಿ ಇದ್ದಾರೆ ಜನ. ಸೊ ಅವ್ರಿಗೆ ಉದ್ಯೋಗ ಅವಕಾಶಗಳು ಮತ್ತೆ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾರು ಸಿಟಿನಲ್ಲಿದ್ದಾರೆ ಅವರು ಜಾಸ್ತಿ ಉದ್ಯೋಗ ಅವಕಾಶಗಳನ್ನ ಗಿಟ್ಸ್ಕೊಂಡು ಫಾರ್ಮಲ್ಲು ಮತ್ತೆ ಇನ್ಫಾರ್ಮಲ್ ಎಕಾನಮಿಲಿ ಕೆಲಸ ಮಾಡ್ತಿರೋದು. ಸೊ ಗ್ಯಾರಂಟಿ ಯೋಜನೆಗಳು ಹೇಗೆ ಸಹಾಯಕ ಆಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, COVID-19 ಆದ್ಮೇಲೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೈ ತಪ್ಪಿತು. ಅದರಲ್ಲೂ MSMEಗಳು ಸೋಲನ್ನ ಕಂಡ್ವು. ಸೊ ಆವಾಗ ಈ ಒಂದು ಗ್ಯಾರಂಟಿ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದಾಗ ಆ ಒಂದು ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಥವಾ ಅಗ್ರಿಗೇಟ್ ಡಿಮ್ಯಾಂಡನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಜನರ ಒಂದು ಕೊಂಡುಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಆಯಿತು. ಅದರಲ್ಲೂ ಈ ಒಂದು 5 ಗ್ಯಾರಂಟೀಸ್ನ ನೋಡಿದಾಗ 3 ಗ್ಯಾರಂಟಿ ಸ್ಕೀಮ್ಸ್ಗಳು ಈ ವುಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಶಕ್ತಿ ಸ್ಕೀಮ್ ಆಗಿರ್ಬೋದು, ಮತ್ತೆ ಗೃಹಲಕ್ಷ್ಮಿ ಇರ್ಬೋದು, ಮತ್ತೆ ವಿದ್ಯುತ್ ಶಕ್ತಿ, ಅದು ಎಲ್ರಿಗೂ ಅಪ್ಲೈ ಆಗುತ್ತೆ. ಮತ್ತೆ ಆಹಾರ ಭದ್ರತೆ ಇರ್ಬೋದು, ಮತ್ತೆ ಯುವ ನಿಧಿ, ಇವುಗಳು. ಸೊ ಈ ಒಂದು 5 ಗ್ಯಾರಂಟೀಸು ಇವು ಯಾವ ರೀತಿ ವರ್ಕ್ ಮಾಡಿದೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಏನು ನಾವು ಮಾತಾಡ್ತಾ ಇದ್ದೀವಿ, ಈ ಒಂದು ನೊಬೆಲ್ ಲಾರಿಯೇಟ್ ಆದಂತಹ ಡೂಫ್ಲೋ ಮತ್ತೆ ಅವರ ಇವರು ಏನು ಆ ಒಂದು ಕಾನ್ಸೆಪ್ಟ್ ಅನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಆ ಒಂದು ತಳಹದಿಯ ಮೇಲೆ ಇರುವಂತದ್ದು ಇದು. ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದ್ರೆ ಒಂದು ಕಡೆ ಏನಾಗ್ತದೆ, ಆದಾಯ ಶ್ರೀಮಂತರಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಅದು ಹೆಚ್ಚಾಗ್ಲಿಕ್ಕೆ ಈ ಥಾಮಸ್ ಪಿಕೆಟೆ ಮತ್ತೆ ಸ್ಟಿಗ್ಲಿಟ್ಜು ಮತ್ತೆ ಬೇರೆ ಬೇರೆ ಎಕನಾಮಿಸ್ಟ್ ಎಲ್ಲ ಅರ್ಥೈಸ್ಕೊಂಡಿರೋದು ಏನಂತಂದ್ರೆ, ಈ ಒಂದು ಶ್ರೀಮಂತರಲ್ಲಿ ಆದಾಯ ಮತ್ತೆ ವೆಲ್ತ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಅವರು ಈ GDP ಗ್ರೋತ್ ರೇಟ್, ಫಾರ್ ಎಕ್ಸಾಂಪಲ್ ನೀವು ಮಾತಾಡ್ತಾ ಇದ್ರಿ, GDP ಈಗ ನಮ್ಮ ದೇಶದಲ್ಲಿ 6.5% ಗ್ರೋತ್ ಆಗ್ತಾ ಇದೆ ಅಂದ್ರೆ, ಅವರ ಆದಾಯ ಈಗ ಅದಾನಿ, ಅಂಬಾನಿ ಮತ್ತೆ ಬೇರೆ ಬೇರೆ ಕಾರ್ಪೊರೇಟ್ ಸೆಕ್ಟರ್ಗಳ ಆದಾಯ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ, ಅವ್ರದ್ದು 18%, 20%, 25% ಆದಾಯ ಹೆಚ್ಚಾಗ್ತಾ ಇರುವಂತದ್ದು. ದೇಶದ ಆದಾಯ ಎಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಅರೌಂಡ್ 6.5 to 7% ಆಗ್ತಾ ಇದೆ. ಬಟ್ ಅವ್ರ ಆದಾಯ ಎಷ್ಟು ಹೆಚ್ಚಾಗ್ತಾ ಇದೆ ಅಂದ್ರೆ ಮೋರ್ ದೆನ್ 20%, 25% ಹೆಚ್ಚಾಗ್ತಿರೋದು. ಈ ಒಂದು ಬಡವರಲ್ಲಿ ನೋಡಿದಾಗ ಇವರ ಆದಾಯ ಏನಾಗಿದೆ, ಅದು ಬೆಳವಣಿಗೆನೇ ಇಲ್ಲ, ಕುಸಿತಾ ಇದೆ ಆಕ್ಚುಲಿ. ಅಗ್ರಿಕಲ್ಚರ್ ಇನ್ಕಮ್ ತೆಗೆದುಕೊಳ್ಳಿ, ಬೇರೆ ಬೇರೆ ಸ್ಯಾಲ್ರಿ ತಗೊಳ್ಳಿ, ಅದು ಇನ್ಫ್ಲೇಷನ್ ಆಗಿ ಅದು ಸ್ಯಾಲ್ರಿ ಸರಿಯಾಗಿ ಅವ್ರಿಗೆ ಲೈವ್ಲಿಹುಡ್ ನ ಸಾಗಿಸ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ. ಅಂದ್ರೆ ಈವನ್ ದೇ ಕಾಂಟ್ ಮೀಟ್ ದಿ ಬೇಸಿಕ್ ನೀಡ್ಸ್, ಆ ರೀತಿ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಈಗ ಲೇಬರ್ ವೇಜಸ್ ತಗೊಳ್ಳಿ, ಅದೆಲ್ಲ ರಿವಿಷನ್ನೇ ಆಗಿಲ್ಲ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಇಂಡಿಯಾ ಈಸ್ ಡಿವೈಡೆಡ್ ಬಿಟ್ವೀನ್ ದಿ ಪೂರ್ ಅಂಡ್ ದಿ ರಿಚ್. ಅದರಿಂದ ಬೇಸಿಕ್ ಇನ್ಕಮ್ ಅನ್ನ ಪ್ರೋತ್ಸಾಹಕ್ಕೋಸ್ಕರ ಈ ಒಂದು 5 ಗ್ಯಾರಂಟೀಸು ಸಾಕಷ್ಟು, ಅದರಲ್ಲೂ ಹಳ್ಳಿಗಾಡಿನಲ್ಲಿ ಆದಾಯವನ್ನ ಹೆಚ್ಚುಗೊಳಿಸ್ಲಿಕ್ಕೆ ಸಂಪೂರ್ಣವಾಗಿ ಇದು ಸಹಾಯ ಮಾಡಿದೆ. ಅದರಿಂದ ಕೂಡ ತಲಾ ಆದಾಯ ಹೆಚ್ಚಾಗ್ಲಿಕ್ಕೆ ಒಂದು ಕಾರಣ. ಓಕೆ, ನಾನು ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.